ಸಚಿವ ಸಂಪುಟದ 2ನೇ ಲಿಸ್ಟ್ನಲ್ಲಿ ಭಾರಿ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಒಬ್ಬರ ಅಸಮಾಧಾನ ಸ್ಫೋಟ, ಮತ್ತೊಬ್ಬರಿಗೆ ಸ್ಥಾನ. ಮಧ್ಯಾಹ್ನ 3 ಗಂಟೆ ಆದ್ರೂ ಕೂಡ ಇನ್ನೂ ಈ ಗೊಂದಲ ಮುಗಿತಾ ಇಲ್ಲ. ರಾಜೀನಾಮೆ ಬೆದರಿಕೆ ಮಧ್ಯೆ ಪಟ್ಟಿಯಲ್ಲಿ ಏರುಪೇರಾಗ್ತಾ ಇದೆ. ಪದೇ ಪದೇ ಹೆಸರು ಬದಲಾವಣೆ ಮಾಡ್ತಾ ಇದೆ ಹೈಕಮಾಂಡ್. ಆಶ್ಚರ್ಯ ಇದು. ಮೊದಲು ಮಂಕಾಳ ವೈದ್ಯ ಬದಲಿಗೆ SS ಮಲ್ಲಿಕಾರ್ಜುನ ಅವರ ಹೆಸರನ್ನ ಕೊಟ್ಟರು. ಇದೀಗ ಗಾಯತ್ರಿ ಹೆಸರು ಬದಲಿಗೆ NS ಬೋಸರಾಜು ಹೆಸರು ಉಲ್ಲೇಖ ಮಾಡಿದ್ದಾರೆ. ಮಹಿಳೆಯೇ ಇಲ್ಲದೆ ಸಚಿವರ ಪಟ್ಟಿ ಅಂತಿಮ ಮಾಡುತ್ತಾ ಹಾಗಾದ್ರೆ ಹೈಕಮಾಂಡ್? ಒಬ್ಬ ಮಹಿಳೆಗೂ ಸ್ಥಾನ ನೀಡದೆ ಸಂಪುಟ ರಚನೆ ಮಾಡ್ತಾರ CM DK ಶಿವಕುಮಾರ್ ಅವರು? ಸಿಕ್ಕಾಪಟ್ಟೆ ಗೊಂದಲ ಇದು. ಏನ್ ಇಷ್ಟು ದಿನ ಟೈಮ್ ತಗೊಂಡು, ಹತ್ತತ್ರ 2ನೇ ತಿಂಗಳು, ಇಷ್ಟು ದಿನಗಳ ಕಾಲ ಸಮಯಾವಕಾಶವನ್ನ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ, ಒಂದು ಲಿಸ್ಟ್ ರೆಡಿ ಮಾಡಿಲ್ಲ ಅಂತ ಅಂದ್ರೆ ಏನ್ ಅರ್ಥ? ಇಷ್ಟೊಂದು ಗೊಂದಲ ನೋಡಿಲ್ಲ, ಆಕ್ರೋಶ ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ. ಬಟ್ ಇದಂತೂ ನಿಜಕ್ಕೂ ಇದನ್ನ DK ಶಿವಕುಮಾರ್ ಅವರು ಒಪ್ತಾರ ಅನ್ನೋದೇ ಒಂದು ಪ್ರಶ್ನೆ ಆಗಿರೋದು. ತಮ್ಮ ಸಂಪುಟದಲ್ಲಿ ಒಬ್ಬ ಮಹಿಳೆಗೆ ಅವಕಾಶ ಇಲ್ಲ ಅನ್ನೋದನ್ನ DK ಶಿವಕುಮಾರ್ ಅವರು ಒಪ್ತಾರ? DK ಶಿವಕುಮಾರ್ ಅವರು ಈ ಹಿಂದೆನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಲಾಬಿ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ದೂರ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಗಾಯತ್ರಿ ಶಾಂತನಗೌಡ ಹೆಸರನ್ನ ಸೇರಿಸಿದ್ದಾರೆ. ಕೇಳಿದ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದಕ್ಕೆ ಅವ್ರ ಹೆಸರನ್ನ ಸೂಚಿಸಿದೀವಿ ಅನ್ನೋ ನಿಟ್ಟಲ್ಲಿ ಹೈಕಮಾಂಡ್ ಉತ್ತರ ಕೊಡ್ತಂತೆ. ನಾನೆಲ್ಲ ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯನವರು. ಸೊ ಇದೆಲ್ಲ ಆದ ನಂತರ ಗಾಯತ್ರಿ ಶಾಂತನಗೌಡ ಹೆಸರನ್ನ ಕೈ ಬಿಟ್ಟಿದ್ದಾರೆ. ಆ ಬದಲಿಗೆ ಒಬ್ಬ ಮಹಿಳೆನೇ ಬರಬೇಕಾಗಿತ್ತು. ಬಟ್ ಅಲ್ಲಿ NS ಬೋಸರಾಜು ಅವರ ಹೆಸರನ್ನ ಸೇರಿಸಲಾಗಿದೆ. ಹಾಗಾಗಿನೇ ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ನಿಜಕ್ಕೂ ಯಾಕೆ ಇಷ್ಟೊಂದು ಗೊಂದಲ ಸೃಷ್ಟಿಯಾಯಿತು? ಮೊದಲಿಗೆ ನೋಡಿದ್ರೆ ಮಂಕಾಳ ವೈದ್ಯ ಅವರ ಹೆಸರಿತ್ತು, ಪಾಪ ಅವರನ್ನ ಕೈ ಬಿಡ್ತಾರೆ. ಅಲ್ಲಿ SS ಮಲ್ಲಿಕಾರ್ಜುನ ಅವರ ಹೆಸರನ್ನ ಸೇರಿಸ್ತಾರೆ. ಅಲ್ಲಿ ಒಂದು ದೊಡ್ಡ ಗೊಂದಲ. ಅದಾದ ನಂತರ ಈಗ ನೋಡಿದ್ರೆ ಗಾಯತ್ರಿ ಅವರನ್ನ ಹೆಸರು ಕೈ ಬಿಡ್ತಾರೆ. ಈಗ NS ಬೋಸರಾಜು ಅವರಿಗೆ ಅವಕಾಶ ಕೊಡ್ತಾರೆ. ಒಬ್ಬರಿಗೆ ಸಿಹಿ, ಒಬ್ಬರಿಗೆ ಕಹಿ ಸಹಜ. ಬಹಳಷ್ಟು ಸ್ಥಾನಗಳಿಲ್ಲ. ಬಟ್ ಈ ರೀತಿಯಾದಂಥ ಗೊಂದಲ ಯಾಕೆ? ಒಂದು ಅಂತಿಮವಾದಂಥ ಪಟ್ಟಿ ಕೊಟ್ಟು ಇವರಿಗೆ ಈ ಅರ್ಹತೆ ಆಧಾರದ ಮೇಲೆ ಸಂಪುಟದಲ್ಲಿ ಅವಕಾಶವನ್ನ ಕೊಟ್ಟಿದ್ದೀವಿ ಅಂತ ಹೇಳ್ಬಹುದಾಗಿತ್ತು. ಬಟ್ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಅಸಮಾಧಾನ ಸ್ಫೋಟ ಆಗ್ತಾ ಇದೆ ಅಂತ ಹೇಳಿ ಒಬ್ಬರ ಹೆಸರನ್ನ ಕೈ ಬಿಟ್ಟು ಮತ್ತೊಬ್ಬರಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗುತ್ತಾ?